ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮಂಡೇ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜೀವನ್ಗೆ ಬೆಳಗ್ಗೆನೇ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಇವತ್ತು ಡ್ರೆಸ್ಸಿಂಗ್ ಇತ್ತು, ಬಟ್ ಜೀವನ್ಗೆ ಓಡಾಡೋದಕ್ಕೇ ಆಗ್ತಾ ಇರಲಿಲ್ಲ. ಹಾಗಾಗಿ ಅವ್ರು ನನಗೆ ಇಲ್ಲ ಆಗಲ್ಲ, ಕೆಳಗಡೆ ಇಳಿದು ಮತ್ತೆ ಮೇಲ್ಗಡೆ ಹತ್ಕೊಂಡ್ಬರ್ಬೇಕಂತ ಅಂದರೆ, ಸೊ ಯಾರಾದರೂ ಡಾಕ್ಟರ್ ಇದ್ದರೆ ಮನೆಗೇ ಕರೆಸ್ಬಿಡು ಅಂತ ಹೇಳಿದರು. ಮತ್ತು ಇಲ್ಲಿ ನಮ್ಮನೆ ನಿಯರ್ ಬೈನೇ ನನಗೆ ಗೊತ್ತಿರೋ ಒಬ್ಬರು ಡಾಕ್ಟರ್ ಇದ್ದರು. ಸರಿ ಅವ್ರಿಗೇ ಹೇಳಿದೆ ಬರ್ತೀರಾ ಅಂತ ಅಂದ್ಬಿಟ್ಟು. ಸೊ ಅವರೇ ಸಂಜೆ ಹಾಗೆ ಬಂದು ಡ್ರೆಸ್ಸಿಂಗ್ ಮಾಡ್ತಾಯಿದ್ದಾರೆ. ನಾನಂತೂ ಗಾಯ ಯಾವ ರೀತಿ ಆಗಿದೆ ಅಂತ ನೋಡೇ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಅವರು ಡ್ರೆಸ್ಸಿಂಗ್ ಮಾಡೋವಾಗ ಅದು ರಿಮೂವ್ ಮಾಡಿದ್ರಲ್ಲ ಬ್ಯಾಂಡೇಜು, ನೋಡ್ತಾ ಇದ್ದೀನಿ ಯಾವ ರೀತಿ ಗಾಯ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನೋಡ್ಬೋದು, ಮಂಡಿಯಿಂದ ಕೆಳಗಡೆ ಒಂದು ಸ್ವಲ್ಪ ಉದ್ದಕ್ಕೇ ಫುಲ್ ಕಟ್ ಆಗಿಬಿಟ್ಟಿದೆ. ಅದನ್ನು ಸ್ಟಿಚ್ ಮಾಡಿದ್ದಾರೆ. ಆಲ್ಮೋಸ್ಟ್ ಡೆಪ್ತಾಗೇ ಹೋಗಿದೆ ಅಂತ ಹೇಳ್ತಿದ್ರು ಡಾಕ್ಟರು. ಹಾಗೆಯೇ ಪಸ್ ಆಗಿದೆಯಾ ಅಂತ ನೋಡ್ತಾ ಇದ್ದಾರೆ. ಸೊ ಪಸ್ ಏನಾದರೂ ಆಗಿತ್ತು ಅಂತಂದರೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಡ್ರೆಸ್ಸಿಂಗ್ ಮಾಡಬೇಕಲ್ವ. ಹಾಗಾಗಿ ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಏನೋ ತೊಗೊಂಬರೋದಕ್ಕೆ ಹೇಳಿದರು ಮೆಡಿಕಲ್ ಸ್ಟೋರಿಂದ. ನಾನು ಆಮೇಲೆ ಮೆಡಿಕಲ್ ಸ್ಟೋರ್ ಹತ್ರ ಹೋದೆ. ಮತ್ತೇನೋ ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇನೆ. ಅವ್ರು ಡ್ರೆಸ್ಸಿಂಗ್ ಮಾಡಿ ಹೋಗೋ ಹೊತ್ತಿಗೆ 7:30 ಆಗಿತ್ತು. ಮತ್ತೆ ಅವತ್ತೇನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜಸ್ಟ್ ಅದು ಏನಿದೆ ಆ ಕಾಲ ಹತ್ರ ಅಷ್ಟೇನೆ ಅವ್ರು ಡ್ರೆಸ್ಸಿಂಗ್ ಮಾಡಿರೋದು. ಅಂದರೆ ಮಂಡಿಯಿಂದ ಒಂಚೂರು ಕೆಳಗಡೆ ಏನು ಸ್ಟಿಚಿಂಗ್ ಹಾಕಿದ್ದಾರೆ, ಸೊ ಅಲ್ಲೇ ಅಷ್ಟೇನೆ. ಇನ್ನು ಇದು ಪಾದ ಕಾಲು ಎಲ್ಲ ಏನಿದೆ ಅಲ್ಲಿ ಅವರೇನು ಬ್ಯಾಂಡೇಜನ್ನ ತೆಗಿಲಿಲ್ಲ. ಮತ್ತು ಅವ್ರು ಹೇಳಿದ್ದೇನು ಅಂತ ಅಂದರೆ, ಒಂದು ಸ್ವಲ್ಪ ದಿನ ಅದು ಹಾಗೇ ಇರಲಿ, ನೆಕ್ಸ್ಟ್ ಟೈಮ್ ಬಂದಾಗ ಅದು ಏನಾಗಿದೆ ಅಂತ ನೋಡಿಬಿಟ್ಟು ನಾವು ರಿಮೂವ್ ಮಾಡೋಣ ಅಂತ ಹೇಳಿದ್ರು. ನನಗೆ ಅನ್ನಿಸ್ತು ಅವತ್ತೇ ರಿಮೂವ್ ಮಾಡಿಬಿಟ್ಟು ಅದು ಮತ್ತೆ ಡ್ರೆಸ್ಸಿಂಗ್ ಮಾಡಿದಿದ್ರೆ ಆಗ್ತಿತ್ತು, ಮತ್ತೆ ಯಾಕೆ ಇವ್ರು ಈ ಥರ ಮಾಡಿದ್ರು ಅಂತ. POP ಹಾಕಿರೋದ್ರಿಂದ ಜೀವನಿಗೆ ಅವ್ರು ಅದು ಬೇಡ ರಿಮೂವ್ ಮಾಡೋದು ಅಂತ ಹೇಳಿದ್ರು. ನೋಡೋಣ, ನೆಕ್ಸ್ಟ್ ಇನ್ನೇನು 3 ಡೇಸ್ ಆದಮೇಲೆ ಮತ್ತೆ ಡ್ರೆಸ್ಸಿಂಗಿಗೆ ಬರಬೇಕಲ್ಲ, ಅವಾಗೇನಾದರೂ ರಿಮೂವ್ ಮಾಡ್ತಾರಾ ಅಂತ ನೋಡಬೇಕು. ಸೊ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು, ನಮ್ಮ ಅಜ್ಜಿ, ಆಮೇಲೆ ನಮ್ಮ ರಕ್ಷು, ಜೀವನ್ ಎಲ್ಲರೂ ಕೂಡ ಬಾಲ್ಕನಿಗೆ ಬಂದು ಕಾಫಿನ ಕುಡಿತಾ ಇದ್ದೀವಿ. ನನಗಂತೂ ನಿಜವಾಗ್ಲೂ ಮುಂಚೆಗಿಂತ ಎಷ್ಟೋ ಸಮಾಧಾನ ಅಂತ ಹೇಳ್ಬೋದು. ಮಂಗಳವಾರ ಅವರೊಂದು ಸ್ವಲ್ಪ ಟ್ರೈ ಮಾಡಿದ್ದು, ಅಂದರೆ ನಾನು ಇಟ್ಕೊಂಡಿದ್ದಕ್ಕೆ ಬಾಲ್ಕನಿವರೆಗೂ ಬಂದಿದ್ದಾರೆ. ನನಗದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ಅದೇ ಅನ್ಕೊತಾ ಇದ್ದೆ, ಒಂದೊಂದು ದಿನಕ್ಕೂ ಒಂದು ಚೂರು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಅಂದರೆ ಮಂಡಿ ಅದು ಏನು ಸ್ಟಿಚಿಂಗ್ ಹಾಕಿದ್ದಾರೆ ಅದೊಂದು ಸ್ವಲ್ಪ ಇವಾಗ ಅವ್ರಿಗೆ ರಿಲೀಫ್ ಅಂತ ಅನಿಸಿದೆ. ಅಂದರೆ ಫಸ್ಟು ತುಂಬ ಬ್ಯಾಂಡೇಜ್ನ ಹಾಕ್ಬಿಟ್ಟಿದ್ರು, ಅದೊಂಥರ ಗಾಳಿನೂ ಆಡ್ತಾ ಇರಲಿಲ್ಲ. ಅದಕ್ಕಾಗಿ ಅವ್ರು ನನಗೆ ನಡೆಯೋಕ್ಕೂ ಆಗ್ತಿರಲಿಲ್ಲ, ಮತ್ತು ತುಂಬಾ ಅನ್ಈಸಿ ಫೀಲ್ ಅನ್ನಿಸ್ತಾಯಿತ್ತು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿ ಲೈಟ್ ವೇಟ್ ಅಂತ ಅನ್ನಿಸ್ತಾ ಇದೆ. ಇನ್ನೂ ಅದು POP ಏನು ಹಾಕಿದ್ದಾರೆ ಅದನ್ನು ಕೂಡ ರಿಮೂವ್ ಮಾಡಿಬಿಟ್ರೆ ಆರಾಮಾಗಿ ನಡೆಯೋದಕ್ಕೂ ಕೂಡ ನನಗೆ ಸುಲಭ ಆಗುತ್ತೆ ಅಂತ ಹೇಳಿದ್ರು. ಸೊ ಈ ರೀತಿ ಅದೇ ದಿನ ಕಳೀತಾ ಒಂದು ಸ್ವಲ್ಪ ಗಾಯಗಳು ಕೂಡ ಬೇಗ ಆಗುತ್ತೆ. ಹಾಗೆಯೇ ನನಗೆ ಒಂದೇನು ಅಂದರೆ, ಮೇಲ್ಗಡೆ ಮಂಡಿ ಹತ್ರ ಏನಿದೆ ಬ್ಯಾಂಡೇಜ್ ಅದನ್ನೊಂದು ಡ್ರೆಸ್ಸಿಂಗ್ ಮಾಡಿಬಿಟ್ಟು ಹೋದರು. ಬಟ್ ಅದೇನಿದೆ ಕಾಲಿಂದ ಫುಲ್ ಪಾದದವರೆಗೂ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಡಾಕ್ಟರ್ ಬಂದಾಗ ಅದನ್ನು ಕೂಡ ರಿಮೂವ್ ಮಾಡಿಬಿಟ್ಟು ಡ್ರೆಸ್ಸಿಂಗ್ ಮಾಡಿ ಅಂತ ಹೇಳಬೇಕು. ಇಲ್ಲಾಂದರೆ ಈ ಥರ ಬ್ಯಾಂಡೇಜಲ್ಲೇ ಇದ್ದರೆ ಗಾಯ ಅಂತೂ ಪಸ್ ಆಗೋದು ಗ್ಯಾರಂಟಿ. ಸೊ ಹಾಗಾಗಿ ಅದು ಬಂದು ಕೇಳಿ ನೋಡಬೇಕು. ಮತ್ತು ಟ್ಯಾಬ್ಲೆಟ್ಸ್ ಎಲ್ಲನೂ ಕೂಡ ಒಂದು ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಹೇಳಿದ್ದಾರೆ. ಆವಾಗ ಸ್ಟಿಚಿಂಗ್ ಹಾಕಿರೋದ್ರಿಂದ ಜ್ವರ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಡೋಲೋಕೈಂಡ್ ಅಂತೆಲ್ಲ ಅಂದ್ಬಿಟ್ಟು. ಬಟ್ ಇವಾಗ ಅದೆಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಈ ರೀತಿ ಇನ್ನು 3 ಡೇಸ್ ಆದಮೇಲೆ ಮತ್ತೆ ಡಾಕ್ಟರ್ ಬಂದು ಮತ್ತೆ ಡ್ರೆಸ್ಸಿಂಗ್ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಂತೂ ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಏನೋ ಒಂಥರ ಬೇಜಾರು, ತಲೆನೋವು, ಬೇಗ ಜೀವನ ಹುಷಾರಾಗ್ಬಿಡಲಿ ಅನ್ನೋ ಥರನೇ ಅನಿಸ್ತಾ ಇದೆ. ಅವ್ರು ಎದ್ದು ಆರಾಮಾಗಿ ಫಸ್ಟ್ ಓಡಾಡೋ ಥರ ಓಡಾಡಿಬಿಟ್ರೆ ಅದೇನೋ ಒಂಥರ ಮನ್ಸಿಗೆ ಸಮಾಧಾನ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಯಾರಿಗಾದ್ರೂ ಆಗಿರ್ಬೋದಲ್ವ, ಈ ಥರ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೇ ಮನ್ಸು ಕಸಿಬಿಸಿ ಅಂತ ಅನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ಈ ರೀತಿ ಎಲ್ಲ ಅಂತಂದರೆ ನನಗೆ ಒಂಥರ ಬೇಜಾರಾಗೋಗ್ಬಿಟ್ಟಿದೆ ನೋಡಿ. ಡಾಕ್ಟರ್ ಹೇಳಿರೋ ಪ್ರಕಾರ ಒಂದು 10-15 ದಿನ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 5 ದಿನವೇ ಆಗೋಯಿತು. ಇನ್ನು ಒಂದು 10 ದಿನ ಆದಷ್ಟು ಬೇಗ ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಜೀವನ್ಗೆ ನಾನೇ ಸ್ವಲ್ಪ ಹಠ ಮಾಡಿ, ಇಲ್ಲ ಬಾಲ್ಕನಿವರೆಗೂ ಬನ್ನಿ, ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಇಲ್ಲಿ ಬಂದು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಸೊ ಬಂದು ಕುತ್ಕೊಂಡಿದ್ದಾರೆ. ನನಗೆ ನಿಜವಾಗ್ಲೂ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು ಅವತ್ತು. ಏನಕ್ಕೆ ಅಂದರೆ, ಅಟ್ಲೀಸ್ಟ್ ಬಾಲ್ಕನಿವರೆಗೂ ಬರೋ ಥರ ಟ್ರೈ ಮಾಡಿದಾರಲ್ವ ಅಂತ ಅಂದ್ಬಿಟ್ಟು. ಆಮೇಲೆ ಅದೇ ಅವರು ಹೇಳ್ತಾಯಿದ್ರು, ನನಗೆ ರೂಮಲ್ಲಿ ಇದ್ದು ನನಗೆ ಬೋರ್ ಆಗೋಗ್ಬಿಟ್ಟಿತ್ತು, ಯಾವಾಗ ಹೊರಗಡೆ ಪ್ರಪಂಚ ನೋಡ್ತೀನಿ ಅನ್ನೋ ಥರ ಅನಿಸ್ಬಿಟ್ಟಿತ್ತು. 5 ದಿನಕ್ಕೇ ತುಂಬ ಬೋರ್ ಅಂತ ಅನ್ನಿಸ್ಬಿಟ್ಟಿತ್ತು ಅಂತೆಲ್ಲ ಅಂದ್ಬಿಟ್ಟು. ಸೊ ಹೇಗೋ ಬಾಲ್ಕನಿಗೆ ಬಂದು ಕೂತಿದ್ದಾರಲ್ವ, ಅದೇ ಒಂಥರ ಖುಷಿ. ಹಾಗೆಯೇ ನಾನು, ನಮ್ಮ ರಕ್ಷು, ಆಮೇಲೆ ನಮ್ಮ ಅಜ್ಜಿ ಎಲ್ಲರೂ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ ಜೀವನೊಟ್ಟಿಗೆ. ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಯಾವಾಗಲೂ ರೂಮಲ್ಲೇ ಕೂತ್ಕೊಂಡಿದ್ರೆ ಅದೇನು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಷ್ಟೇನೆ. ಕೂದಲು ಕಟ್ಕೋ ನಮ್ಮವ್ವ. ಅಯ್ಯೋ ಇದೊಂದು 2 ಕೂದಲು ಅದು ಯಾಕೆ ಕಟ್ ಮಾಡ್ಕೋಬೇಕಾಗಿತ್ತು 2 ಕೂದಲು? ಅವನೇ ಮಂಜುನೇ
ಅಯ್ಯೋ ದೊಡ್ಡ ಸ್ಟೈಲಿಸ್ಟು ನೀನು ಹೆಂಗೆ ಹೇಳಿದೆ ಅವನು ಏನೋ ಇವ್ರೇನೋ ಮಾತಾಡ್ತಿರಲ್ಲ ಕಡೆ ಕಟ್ ಮಾಡ್ಕೊಳ್ಳೆ ಅಂತಂದೆ. ಅದು ಮಮ್ಮಿ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಟ್ವಿಸ್ಟ್ ಹಿಂಗ್ ಉಳ್ದ್ಬಿಟ್ಟು ಹಿಂಗ್ ಕಟ್ ಮಾಡ್ತಿತ್ತು. ನಾನು ಹೆಂಗ್ ಮರ್ತೋಗಿದ್ದೆ ಬಿಡು, ಹಿಂಗೆ ಅಲ್ವಾ ಮೂಗ್ ಹತ್ರ ಇಟ್ಕೊಂಡೆ ಕಟ್ ಮಾಡ್ತೀನಿ ಮೂಗಿನ ಇಷ್ಟಕ್ಕೆ. ನಾನೇನ್ ಮಾಡ್ದೆ ಹಿಂಗೆ ತಗೊಂಡು ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಮಮ್ಮಿ ಟ್ವಿಸ್ಟ್ ಮಾಡ್ತಿತ್ತು, ಟ್ವಿಸ್ಟ್ ಮಾಡಿದ್ರೆ ಸ್ವಲ್ಪ ಇದು ಮೇಲೆ ಅಂದ್ರೆ ಮೇಲೆ ಬರುತ್ತೆ, ಅದಕ್ಕೆ ಹಿಂಗ್ ಮಾಡಿದ್ರೆ ಇನ್ನ ಸ್ವಲ್ಪ ಉದ್ದ ಬರುತ್ತೆ ಈ ಕಡೆ. ನಾನ್ ಹಂಗ್ ಮಾಡ್ಕೊಂಡಿಲ್ಲ, ಹಿಂಗೆ ಮಾಡ್ಕೊಂಡ್ಬಿಟ್ಟಿನಿ, ಅಲ್ಲಿ ಇಲ್ಲಿಗೆ ಬರ್ತೆ ನೋಡಿ ಕೂದಲ್ಲ ಕಟ್ ಮಾಡ್ಬಿಟ್ಟಿದ್ದೆ, ಇಷ್ಟೇಟ್ ಆಗ್ಬಿಟ್ಟೆ ತಳ್ದು. ಅಯ್ಯೋ ನಾನು ಇದೇನಕ್ಕೆ ಕೂದಲು ಕಟ್ ಮಾಡ್ಕೊಂಡಿದ್ಯಾ ಅಂದ್ರೆ ಅವಳಾಗತ್ತಲ್ಲ ಇವೇ ಸುಂದರಮ್ಮ ಅವಳೇ ಕಟ್ ಮಾಡಿಸ್ಕೊಂಡ್ಬಿಟ್ಲು ಕಡ, ಚಿನ್ನು ಕಟ್ ಮಾಡ್ಬಿಟ್ಲು ಕಡಮ್ಮ ಅಂದು. ಬೈ ಕಡಿರಮ್ಮ ನೀನೇ ಕಟ್ ಮಾಡು ಅಂತ ಹೇಳಿದ್ದು ಅವಳಿಗೆ, ರಾಣಿ ಅಂದು. ಅಲ್ಲ ನಾನು ಹೇಳ್ತಾ ಇದ್ದೀನಿ ಮಮ್ಮಿ ತುಂಬಾ ಚಿಕ್ಕದಾಗೋಗಿದೆ, ಬೇಡ ಮಮ್ಮಿ ಅಂತ. ನೀನ್ ಕಟ್ ಮಾಡೆ ಅಂತ ಅಂದ್ರು. ನಾನು ಸರಿ ಬಿಡು, ಹೆಂಗಿದ್ರು ಕೆಳಗಡೆ ಎಲ್ಲ ಫುಲ್ ತೆಳ್ಳಗ ಹೋಗ್ಬಿಟ್ಟಲ್ಲ, ಕೇಳು ಸ್ವಲ್ಪ ತಿಕ್ಕಾಗಿರೋ ಕಡೆ ಕಟ್ ಮಾಡು ಅಂತ. ನಾನು ಅದಕ್ಕೆ ಸರಿ ಅಂದ್ಬಿಟ್ಟು ಮಮ್ಮಿ ನೋಡು ಇಷ್ಟುದ ಕಟ್ ಮಾಡಿದ್ರೆ ಅದೊಂಥರ ಹಿಂಗ ಹೋಗ್ಬಿಡುತ್ತೆ, ಇನ್ನು ಮೇಲೇನೆ ಹೋಗುತ್ತೆ ಅಂದ್ರೆ ಮಮ್ಮಿ ಇಷ್ಟುದ ಕಟ್ ಮಾಡ್ಬಿಡು ಅಂತು. ನಾನು ಇಷ್ಟುದ ಲೆಂತ್ ಇಟ್ಕೊಂಡ್ಬಿಟ್ರೆ ನೀನ್ ಇಷ್ಟೇ ಕೆಳಗೆ ಬರೋದು ಅಂದ್ಬಿಟ್ಟು ಶೋಲ್ಡರ್ ಲೆವೆಲ್ಗೆ ಒಂಚೂರು ಕೆಳಗಡೆ ಕಟ್ ಮಾಡಿಸ್ಕೊಂಡೈತೆ. ಫ್ರೀ ಹೇರ್ ಬಿಟ್ಟರೆ ಫುಲ್ ಕೆಳಗಡೆ ಗೊಜ್ಜು ಚೆನ್ನಾಗಿ ಕಾಣುತ್ತೆ. ಎಲ್ಲಿ ಬಂದೇ ಇಲ್ಲ, ಅಲ್ಲಿ ಸ್ನಾನ ಮಾಡಿ ಬಂದು ಕಟ್ಕೊಂಡಿದ್ದು, ಸ್ನಾನ ಮಾಡಿ ಬಂದು ಅಯ್ಯೋ ಇದೇನೇ ಅತ್ತೆ ಏನಕ್ಕೆ ಕೂದಲೆಲ್ಲ ಹಾಳು ಮಾಡ್ಕೊಂಡಿದ್ಯಾ, ಇರೋದು ಕೂದಲೇ ಹಚ್ಕಟ್ಟೆ ಎಲ್ಲ ಚೆನ್ನಾಗಿ ಕಾಣ್ತೈತಿ, ಹಿಂಗ್ ಮಾಡ್ಕೊಂಡಿದ್ಯಾ ಅಂತಂದೆ. ಅಯ್ಯೋ ಅಮ್ಮ ಚಿನ್ನು ಕಟ್ ಮಾಡಿದ್ಲು ಕಣಮ್ಮ ಅಂದ್ಲು. ಅಯ್ಯೋ ಚಿನ್ನು ಕಟ್ ಮಾಡ್ಲೇನಮ್ಮ, ನೀರು ಕಟ್ ಮಾಡೋದು ತಾನೇ ಅವ್ಳು ಕಟ್ ಮಾಡಿದ್ದು. ನೋಡೋಣ ಮಾತಾಡ್ತಾರೆ ನೀನು ಅಮ್ಮ ನೋಡ ಹಂಗೆ ನನ್ಮೇಲೆ ಆಗ್ಬಿಟ್ಟು ಗೊಬ್ಬರ ಹಾಕ್ಬೇಕಿತ್ತು, ಅದಿತ್ತಲ್ಲ ಇವಕ್ಕೆಲ್ಲ ಗೊಬ್ಬರ ಹಾಕೋದು ತುಂಬಾ ಬೆಳೆದು ಬಿಡ್ತಾರೆ. ನನ್ನ ಕೈಯಲ್ಲಿ ಅದೇನೋ ಅರೆಕಾಳು ಗಿಡಗಳು ಮಾಡ್ಬೇಕು. ಇವೆಲ್ಲ ಇದು ನಾನು ಅದನ್ನೇ ಹೇಳಕ್ ಬಂದೆ ಇವಾಗ. ಇದನ್ನು ಯಾವಾಗ ಔಷಧಿ ಹೇಳಿ ತಗೊಂಡಿದ್ವಿ ನಾನು. ಇವ್ರು ಬೈದಿದ್ರು ಹಂಗು, ಏನಕ್ ಬೇಕಿತ್ತು, ಏನಕ್ ತಗೊಂಡೆ ನೀನ್ ಇದನ್ನ ಅಂತ. ಬರೀ 150 ರೂಪಾಯಿ ಅವಾಗ ಒಂದ್ ಗಿಡ ಅವಾಗ ತಗೊಂಡೆ. ಇವಾಗ ನಾವೇ ಇದ್ದು ಗಿಡ ಮಾಡ್ಕೋಬೋದಮ್ಮ, ಮರಿನ ಅದ್ ಎತ್ಬಿಟ್ಟು ಪಾಡ್ಕ ಹಾಕೊಂಡ್ರೆ ಅವೇ ಬೆಳ್ಕೋತಾರೆ ನೋಡಿ. ಇವಾಗ ಸೈಡಲ್ಲಿ ಅವೆಲ್ಲ ಹೊಡ್ಕೊಂಡ್ರೆ ಅದು ಬರ್ತಾ ಇರ್ತದೆ. ಭಾನುವಾರ ಹೇಳಿದ್ದು ನೀನು, ಭಾನುವಾರನೂ ಅಲ್ಲ ಮಂಗಳವಾರ ಅನ್ಕೊಂತೀನಿ. ಈ ಸಂಡೇ ಅಂತೂ ನಾನು ಮೆಟ್ಟೆಲ್ಲ ಏನೋ ಗ್ಲಾಸ್ ಎಲ್ಲ ಒರ್ಸ್ಕೊಂಡ್ಬಂದ್ಬಿಡ್ತೀನಿ. ಆಮೇಲೆ ಏನೋ ಇನ್ನೊಂದೇನೋ ಹೇಳಿದ್ನಿನ ಪೇಂಟ್ ಡ್ರಾಪ್ಸ್ ಏನಿದೆ ಅದನ್ನೆಲ್ಲ ತಗೊಂಡು ಒರ್ಸ್ಕೊತೀನಿ ಅಂತ. ಸರಿ ಆಯ್ತು ಮಾಡು, ನನಗೂ ಅದೇ ಬೇಕಾಗಿರೋದು ಅಂತ ನಾನು ನೋಡಿದ್ರೆ ಈ ವಾರ ಏನೂ ಮಾಡಿಲ್ಲ. ಗಿಡಗಳಲ್ಲಿ ಕಟ್ ಮಾಡು ಒಣಗಿರಕ್ಕೆಲ್ಲ ಸಂಜೆ ತಗೋ ಟೈಮ್ ಕುಂತ್ಕೊಳ್ಳವ ಸಂಜೆಗೆ. ನೀನು ಲಂಡನ್ಗೆ ಹೋಗ್ಬೇಕಾ? ಇಲ್ಲಿಗೆ 20 ನಿಮಿಷ ಆಗೋದು. ಲಂಡನ್ಗೆ ಹೋಗೋ ಲೆವೆಲ್ಗೆ ಹೇಳ್ತಾರೆ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಈ ಒಂದು ವಿಷಯನ ಶೇರ್ ಮಾಡಿಕೊಳ್ಳೇಬೇಕು ಅಂತ ಅನ್ನಿಸ್ತು. ಹಾಗೆಯೇ ಈ ಒಂದು ವಿಷಯನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ನನ್ನ ಗಂಡನಿಗೆ ಕೇಳಿದಾಗ ಅವರು ಕೂಡ ಸರಿ ಆಯಿತು, ಅದರಲ್ಲೇನು ತಪ್ಪಿಲ್ಲ ಅಲ್ವಾ, ಇರೋ ವಿಷಯನೇ ತಾನೇ ಹೇಳ್ಕೊ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದಷ್ಟು ಜನ ಗೊತ್ತಿಲ್ಲದಲೇ ಇರೋರು ನಮ್ಮ ಬಗ್ಗೆ, ನಮ್ಮ ಲೈಫ್ ಬಗ್ಗೆ ಸುಮ್ಮನೆ ಬಂದು ಏನೋ ನೆಗೆಟಿವ್ ಕಮೆಂಟ್ ಹಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಬಟ್ ಆ ಒಂದು ಕಮೆಂಟ್ಗಳಿಂದ ತುಂಬಾ ಬೇಜಾರಾಗುತ್ತೆ. ಸೊ ಆ ಒಂದು ಕಮೆಂಟ್ ಇಟ್ಕೊಂಡೇ ನಾನು ಕಂಪ್ಲೀಟಾಗಿ ಏನಾಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮ ಅತ್ತೆನ ನಮ್ಮ ಮನೆಯಲ್ಲಿ ನೋಡ್ಕೊಳ್ತಾ ಇಲ್ಲ ಅನ್ನೋ ವಿಷಯ ತೊಗೊಂಡು ಮಾತಾಡಿದ್ದಾರೆ. ತುಂಬಾ ಹರ್ಟ್ ಆಯಿತು ಆ ಒಂದು ವಿಷಯಕ್ಕೆ. ಏನಕ್ಕೆ ಅಂತ ಅಂದರೆ ಸದ್ಯದ ಒಂದು ಪರಿಸ್ಥಿತಿನಲ್ಲಿ ನಾವು ನಮ್ಮ ಅತ್ತೆನ ನೋಡ್ಕೊಂಡಿಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು, ಆಮೇಲೆ ಮಾಡಿರೋ ಕರ್ಮ ಅನುಭವಿಸ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ಒಂದಷ್ಟು ಜನ ಕಮೆಂಟ್ಗಳು ಮಾಡಿದರು. ಅಂದರೆ ಇನ್ನೊಂದು 2-3 ಜನ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿ
ನಾನು ನನ್ನ ಲೈಫಲ್ಲಿ ಯಾವತ್ತೂ ಕೂಡ ನಾನು ಅವ್ರನ್ನ ಸಪ್ರೇಟ್ ಮಾಡಬೇಕು ಅವ್ರ ಅಮ್ಮನಿಂದ ಅಂತೆಲ್ಲ ನನ್ನ ತಲೆಯಲ್ಲಿ ಇಲ್ಲವೇ ಇಲ್ಲ. ಆ್ಯಂಡ್ ನಾನೇನು ಸಪ್ರೇಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಜೀವನ್ ಚಿಕ್ಕ ಮಗು ಇರುವಾಗಲೇ ಅವ್ರ ಅಮ್ಮನೇ ಅವ್ರನ್ನ ಸಪ್ರೇಟ್ ಮಾಡಿಬಿಟ್ಟಿದ್ರು. ಸೊ ನಾನು ಮದುವೆ ಮಾಡ್ಕೊಂಡು ಏನೋ ಅವ್ರ ಅಮ್ಮನಿಂದ ನಾನು ದೂರ ಮಾಡಬೇಕು ಅನ್ನೋ ಥರ ಇಲ್ಲವೇ ಇರಲಿಲ್ಲ. ಜೀವನ್ ಸ್ವಂತ ಅವ್ರ ಹೆತ್ತ ತಾಯಿ ಹತ್ರ ಬೆಳೆದೇ ಇಲ್ಲ. ಸೊ ಕಂಪ್ಲೀಟಾಗಿ ಜೀವನ್ ಬೆಳೆದಿರೋದೆಲ್ಲನೂ ಮೈಸೂರಲ್ಲಿದ್ದಾರಲ್ಲ ಶೋಭಾ ಅತ್ತೆ ಮನೆಯಲ್ಲೇ ಬೆಳೆದಿರೋದು. ಸೊ ತುಂಬ ಜನ ಇದನ್ನು ಕೂಡ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ರಿ. ಅಂದರೆ ನಮ್ಮ ಅತ್ತೆನ ನಾನು ನೋಡ್ಕೊಂಡಿಲ್ಲ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಈಗ ನೀವೇ ಹೇಳಿ, ಚಿಕ್ಕ ಮಗುನ ಕರ್ಕೊಂಡು ಹೋಗಿ ಅವರು ಬೇರೆಯವ್ರ ಮನೆಯಲ್ಲಿ ಬಿಟ್ಟು ಅವ್ರ ಮನೆಯಲ್ಲೇ ಎಲ್ಲನೂ ಅಂದರೆ ಚಿಕ್ಕ ಮಗುವಿಂದ ದೊಡ್ಡವರಾಗೋವರೆಗೂ ಅವ್ರ ಸ್ಟಡೀಸ್ಗೆ ಆಗಿರ್ಬೋದು ಅಥವಾ ಅವ್ರ ಲೈಫ್ ಲೀಡ್ ಮಾಡೋದಕ್ಕೆ ಏನೆಲ್ಲ ಬೇಕು ಪ್ರತಿಯೊಂದೂ ಕೂಡ ನೋಡ್ಕೊಂಡಿರೋದೇ ಮೈಸೂರಲ್ಲಿರೋ ಅತ್ತೆ ಮಾವ. ಸೊ ಇವತ್ತಿಗೂ ಕೂಡ ಎಷ್ಟೋ ಸಲ ಜೀವನಿಗೆ ಏನಾರ ಕಷ್ಟ ಆಗಲಿ ಅಥವಾ ಸುಖ ಆಗಲಿ ಅವ್ರ ತಲೆಗೆ ಪಟ್ಟಂತ ಬರೋದೇನೆ ಮೈಸೂರಲ್ಲಿರೋ ಅತ್ತೆ ಮಾವ. ಯಾಕೆಂದರೆ ಚಿಕ್ಕ ಮಗುವಿಂದ ಅವ್ರು ನೋಡ್ಕೊಂಡಿದ್ದಾರೆ. ಅವ್ರ ಅಪ್ಪ ಅಮ್ಮ ಅಂದರೆ ಹೆತ್ತಿರೋ ಅಪ್ಪ ಅಮ್ಮನ ಮೇಲೆ ಜೀವನ್ಗೆ ಅಷ್ಟೊಂದು ಕನೆಕ್ಷನ್ನೇ ಇಲ್ಲ. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಅಂತ ನನಗೇ ಗೊತ್ತಿಲ್ಲ. ಇವಾಗ ಶೋಭಾ ಅತ್ತೆ ಮತ್ತು ಕಾಂತು ಮಾಮ ಏನಿದ್ದಾರೆ ಅಂದರೆ ಮೈಸೂರಲ್ಲಿ, ಸೊ ಅವ್ರ ಮೇಲೇ ನನಗೂ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದು. ನೀವು ಅತ್ತೆ ಮಾವ ಯಾರು ಅಂತ ಕೇಳಿದ್ರೆ ನಾನು ಇವ್ರನ್ನ ಹೇಳಬೇಕಾ ಅವ್ರನ್ನ ಹೇಳಬೇಕಾ ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ತುಂಬ ಸಲ ನನ್ನ ಬ್ಲಾಗಲ್ಲಿ ಹೇಳಬಾರ್ದು ಮಾತಾಡಬಾರ್ದು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಈ ಒಂದು ನೆಗೆಟಿವ್ ಕಮೆಂಟ್ ನೋಡ್ಬಿಟ್ಟು ನನಗೆ ಅನ್ನಿಸ್ತು, ಅಂದರೆ ನಿಮ್ಮ ಅತ್ತೆ ಮಾವ ನೀನು ನೋಡ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನಾವು ನನ್ನ ಮದುವೆ ಮಾಡ್ಕೊಂಡು ಬಂದಾಗ ಎಲ್ಲರೂ ಒಟ್ಟಿಗೆ ಇದ್ದಿದ್ದು. ಅಂದರೆ ಬೆಂಗಳೂರಲ್ಲಿ ಏನಿದ್ದಾರೆ ಅತ್ತೆ ಮಾವ, ಜೀವನ್ ಅವ್ರ ಅಪ್ಪ ಅಮ್ಮ ಅವ್ರ ಮನೆಯಲ್ಲೇ ಇದ್ದಿದ್ದು. ಸಮ್ ಡೇಸ್ ಜೀವನ್ಗೆ ಒಂದು ಸ್ವಲ್ಪ ಟ್ರಾವೆಲಿಂಗಿಗೂ ಕಷ್ಟ ಆಗ್ತಾಯಿತ್ತು ಆಫೀಸಿಂದ ಮನೆಗೆ. ಸೊ ಹಾಗಾಗಿ ನಾವು ಯಲಹಂಕಗೆ ಶಿಫ್ಟ್ ಆದ್ವಿ. ಜೊತೆಗೂ ಸ್ವಲ್ಪ ಮನೆಯಲ್ಲೂ ಕೂಡ ಪ್ರಾಬ್ಲಮ್ಗಳಾಯಿತು. ಅದಕ್ಕಾಗಿ ನಾವು ಯಲಹಂಕಗೆ ಶಿಫ್ಟ್ ಆಗಿದ್ದಿದ್ದು. ಅದು ಬಿಟ್ಟರೆ ಅಲ್ಲಿ ಸಪ್ರೇಟ್ ನಾನು ಬಂದೆ ಅಂತ ಅಲ್ಲ. ಸೊ ಜೀವನ್ಗೂ ಕೂಡ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ನಾವು ಶಿಫ್ಟ್ ಆದ್ವಿ. ಆಮೇಲೆ ಅಲ್ಲಿಂದ ನಾವು ಶಿಫ್ಟ್ ಆದಮೇಲೆ ನಮ್ಮ ಜೀವನದ ಬಗ್ಗೆ ಎಲ್ಲ ಏನೇನಾಯಿತು ನಾನು ಕಂಪ್ಲೀಟಾಗಿ ಆಲ್ಮೋಸ್ಟ್ 4-5 ವರ್ಷದಿಂದ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಅದರ ಬಗ್ಗೆ ಎಲ್ಲ ನಿಮಗೆ ಡೀಟೇಲಾಗಿ ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ಫಸ್ಟಿಂದ ಸ್ಟಾರ್ಟಿಂಗ್ ವ್ಯೂವರ್ಸ್ ಯಾರಾದರೂ ಇದ್ದರೆ ಸೊ ಅವರಿಗೆ ಗೊತ್ತಿರುತ್ತೆ ಅಂತಲೇ ಅಂದ್ಕೊಳ್ತೀನಿ. ಕೆಲವೊಂದಷ್ಟು ಕಮೆಂಟ್ಗಳು ಹೇಗೆ ಅಂತ ಅಂದರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಇವಾಗ ನಮ್ಮ ಮೈಸೂರಲ್ಲಿರೋ ಅತ್ತೆ ಮಾವನ್ನ ನಾವು ಹೋಗಿ ನೋಡ್ಕೋಬೇಕಾ ಅಥವಾ ಬೆಂಗಳೂರಲ್ಲಿರೋ ಅತ್ತೆ ಮಾವನ್ನ ನೋಡ್ಕೋಬೇಕಾ? ಮಾವ ಅಂತೂ ಇಲ್ಲ, ಈಗ ಮಾವ ತೀರೋಗಿ ಆಲ್ರೆಡಿ 3 ವರ್ಷ ಆಯಿತು, 3-4 ವರ್ಷ. ಸೊ ಇರೋರು ಅತ್ತೆ. ಸೊ ಅವ್ರು ಬಂದುಬಿಟ್ಟು ಅವ್ರ ಇನ್ನೊಬ್ಬರು ಮಗನ ಜೊತೆ ಇದ್ದಾರೆ. ಸೊ ಇದನ್ನು ನಾನು ಹೆಂಗೆ ಹೇಳೋದು, ಹೆಂಗೆ ಮಾತಾಡೋದು? ಇವಾಗ ಅವ್ರನ್ನ ನಾನು ಕರ್ಕೊಂಡು ಬಂದು ಈಗ ನಾನು ಮನೆಯಲ್ಲಿ ನೋಡಿಕೊಂಡ್ರೆ ಅದು ಬೇರೆ ಜನಕ್ಕೆ ನೋಡೋರಿಗೆ ಅದು ಬೇರೆ ಥರನೇ ಅನಿಸುತ್ತೆ. ನೋಡ್ದೆ ಅವರು ಸಾಕಿದವರು ಅವ್ರ ಮನೆಯಲ್ಲಿಲ್ಲ, ಅವ್ರನ್ನ ನೋಡ್ಕೊಂಡಿಲ್ಲ, ಇಲ್ಲಿ ಬಂದು ಇವ್ರನ್ನ ನೋಡ್ಕೊತಾ ಇದ್ದಾನೆ. ಇವಾಗ ಅಷ್ಟೇನೆ ಸಾಕ್ದವ್ರನ್ನೆಲ್ಲ ಬಿಟ್ಬಿಟ್ಟ, ಇವಾಗ ಇವ್ರನ್ನ ಇಟ್ಕೊಂಡಿದ್ದಾನೆ. ಆ ಥರ ಎಲ್ಲ ಬಂದ್ಬಿಡುತ್ತೆ ಜೀವನ ಮೇಲೆ. ಸೊ ಆ ಥರ ಮಾತುಗಳು ನಮಗೆ ಕೇಳೋಕ್ಕೂ ಇಷ್ಟ ಅಲ್ಲ. ಜೊತೆಗೆ ನಾವು ಏನು ಮಾಡಿದ್ರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ಅದು ಕೊಂಕು ಮಾತು ಅನ್ನೋದೊಂದು ಬಂದೇ ಬರುತ್ತೆ. ನಮ್ಗೆ ಹೆಂಗೆ ನಮ್ಮ ಲೈಫ್ನ ಲೀಡ್ ಮಾಡಬೇಕು ಅನ್ನೋದೇ ಒಂದು ಬಿಗ್ ಕ್ವೆಶ್ಚನ್ ಮಾರ್ಕೇ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ನಮ್ಮ ಕೈಲಾದಷ್ಟು ನಾವು ಕೂಡ ಮಾಡಿದ್ದೀವಿ, ಇಲ್ಲ ಅಂತ ಅಲ್ಲ. ಆ್ಯಂಡ್ ನಾನಂತೂ ನಿಜವಾಗ್ಲೂ ಏನೂ ಇಲ್ಲ ಬಿಡಿ, ನಾನು ಕಂಪ್ಲೀಟ್ಲಿ ಝೀರೋ. ಬಟ್ ಜೀವನ್ ಎಲ್ಲನೂ ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ದಾರೆ. ಗೊತ್ತಿಲ್ಲದೆ ಅವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಅವ್ರು ಮಾಡ್ತಾರೆ. ಅದನ್ನು ನಾವು ಎಲ್ಲನೂ ಹೇಳ್ಕೋಬೇಕು ಅನ್ನೋದು ಇಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ನಾನು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಎಲ್ಲ ಕೇಳಿದ್ದೀನಿ. ಈ ಥರ ನನ್ನ ಬಗ್ಗೆ ಆಗಿರ್ಬೋದು, ಜೀವನ ಬಗ್ಗೆ ಆಗಿರ್ಬೋದು ಕೆಲವೊಬ್ಬರು ನೆಗೆಟಿವ್ ಆಗಿ ಮಾತಾಡಿದಾಗ, ಅಂದರೆ ಎಕ್ಸಾಂಪಲ್ ನಮ್ಮ ಅತ್ತೆನೇ ಆಗಿರ್ಬೋದು. ಸೊ ಈ ರೀತಿ ಏನಾದರೂ ನೆಗೆಟಿವ್ ಆಗಿ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ. ನಾನು ಇದನ್ನೆಲ್ಲ ಇಲ್ಲಿ ಹೇಳ್ಕೋಬೇಕು ಅನ್ನೋದು ಏನೂ ಇಲ್ಲ. ತುಂಬ ಜನ ಇದ್ರ ಬಗ್ಗೆ ಇಲ್ಲಿ ಕೇಳ್ತಿದ್ರಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ನೋಡ್ಕೊಂಡಿಲ್ಲ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ನೀವೇ ಹೇಳಿ. ಇವಾಗ ನಾನು ಮೈಸೂರಲ್ಲಿರೋ ಅತ್ತೆ ಮಾವನ್ನ ನೋಡ್ಕೋಬೇಕಾ ಇಲ್ಲ ಇವ್ರನ್ನ ನೋಡ್ಕೋಬೇಕಾ ಅಂತ? ಮೈಸೂರಲ್ಲಿರೋ ಅತ್ತೆ ಮಾವ ಅಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮಿಂದ ಏನೋ ಸಹಾಯ ಪಡಿಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅವ್ರು ಯಾವತ್ತೂ ಕೂಡ ನಮ್ಮ ಖುಷಿನೇ ಅವ್ರು ಬಯಸ್ತಾರೆ. ನಾನು ನೋಡಿದ್ದೀನಿ ತುಂಬ ದಿನದಿಂದನೂ. ಅಂದರೆ ನಾನೇನು ಈಗೇನೋ ನಮ್ಮ ಮದುವೆ ಮಾಡ್ಕೊಂಡು ನಮ್ಮ ಅತ್ತೆ ಮಾವನ್ನ ನೋಡ್ತಾ ಇದ್ದೀನಿ ಅಂತ ಅಲ್ಲ. ನಾನು ಚಿಕ್ಕ ಮಗು ಇರುವಾಗಿಂದನೂ ಅವ್ರನ್ನ ನೋಡ್ಕೊಂಡು ಬೆಳೆದಿರೋಳೇನೆ ನಾನು. ಕಂಪ್ಲೀಟಾಗಿ ಗೊತ್ತಿದೆ ನನಗೆ ಅವ್ರು ಏನು ಅಂತ ಅಂದ್ಬಿಟ್ಟು. ಹಾಗೆಯೇ ಜೀವನ ಏನೋ ಹೊಸ ಫ್ಯಾಮಿಲಿ ಮೆಂಬರ್ ಅಂತಲೂ ಅಲ್ಲ, ಅವ್ರು ನಮ್ಮ ರಿಲೇಷನ್ನೇ ಆಗಬೇಕು. ನಾನು ತುಂಬ ಬ್ಲಾಗಲ್ಲಿ ಕೂಡ ಹೇಳಿದ್ದೀನಿ. ಸೊ ರಿಲೇಷನ್ನೇ, ಜೊತೆಗೆ ನಮ್ಮದು ಲವ್ ಮ್ಯಾರೇಜು. 5 ಇಯರ್ಸ್ ಲವ್ ಮಾಡಿ ಆಮೇಲೆ ನಾವು ಮದುವೆ ಮಾಡ್ಕೊಂಡಿರೋವಂಥದ್ದು. ಸೊ ಆಲ್ಮೋಸ್ಟ್ 5 ಇಯರ್ಸಲ್ಲೇ ನನಗೆ ಅವ್ರ ಫ್ಯಾಮಿಲಿ ಯಾವ ರೀತಿ ಅಂಥದ್ದನ್ನೆಲ್ಲ ನಾನು ತುಂಬ ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ. ಹಾಗೆಯೇ ಯಾರು ಇವಾಗ ಕೂಡ ಅಷ್ಟೇ ನಮ್ಮ ಕಷ್ಟಕ್ಕೆ ಆಗಿದ್ದಾರೆ ಅನ್ನೋದು ಕೂಡ ನನಗೆ ಇವಾಗ ತುಂಬಾ ತಿಳ್ಕೊಂಡು ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಬಿಕಾಸ್ ಈ ಥರ ಒಂದು ಸಿಚುವೇಶನ್ ಯಾವತ್ತೂ ಕೂಡ ನಮ್ಮ ಲೈಫಲ್ಲಿ ಬಂದಿರಲಿಲ್ಲ. ಸೊ ಈ ಥರ ಕಷ್ಟ ಬಂದಾಗಲೇ ನಮಗೋಸ್ಕರ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಟ್ರೂಲಿ ನನಗೆ ಗೊತ್ತಾಗಿತ್ತು. ಆ್ಯಂಡ್ ನಾನು ಈ ಒಂದು ವಿಷಯ ನಾನು ತಿಳಿಸ್ಬೇಕು ನಿಮಗೆ. ಇವಾಗ ತುಂಬ ಜನ ಹೇಳ್ತೀರಾ ಅಲ್ವಾ, ಅಮ್ಮನ ನೋಡ್ಕೊಂಡಿಲ್ಲ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ನಂಗೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಬಟ್ ಜೀವನ್ ಅವರ
ಮಮ್ಮಿ ಅಂದರೆ ಮೈಸೂರಲ್ಲಿದ್ದಾರಲ್ಲ ಅತ್ತೆ, ಅವರ ಮಮ್ಮಿ ಅಂತ ಕರೀತಾರೆ. ಸೊ ಅವ್ರ ಮಮ್ಮಿಗೆ ವಿಷಯ ತಿಳಿಸಿದಾಗ ಅವರು ಹತ್ತಿದ್ದಾರೆ, ಜೀವನ್ಗೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಅಳ್ತ್ಕೊಂಡು ಮಾತಾಡಿದ್ರು. ಹಾಗೆಯೇ ಮಾವ ಕೂಡ ಅಷ್ಟೇ ತುಂಬಾ ಬೇಜಾರು ಮಾಡಿಕೊಂಡ್ರು. ಬಟ್ ಇಲ್ಲಿ ಬೆಂಗಳೂರು ಅತ್ತೆಗೆ ಹೇಳಿದಾಗ ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸೇ ಇರಲಿಲ್ಲ. ಅಂದರೆ ಲೈಕ್ ಅವ್ರು ಏನೂ ಮಾತಾಡಲಿಲ್ಲ. ಆ ವಿಷಯ ಗೊತ್ತಿತ್ತು, ಆದರೆ ಏನೋ ಮೈನರಾಗಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಅಂಥದ್ದು ಏನೂ ಮೇಜರಾಗಿ ಆಗಿಲ್ಲ ಅಲ್ವಾ, ಬಿಡು ಹೋಗಲಿ, ಈ ಥರ ಮಾತಾಡಿದ್ರು. ಬಟ್ ಮೈಸೂರತ್ತೆ ಯಾಕೆ ಹತ್ರು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಏನಕ್ಕೆ ಅಂದರೆ ಅವ್ರಿಗೆ ಜೀವನ ಅಂದರೆ ತುಂಬಾ ಬಾಂಡಿಂಗ್ ಇತ್ತು. ಹಾಗಾಗಿ ಅವರ ಹತ್ರು, ಅವ್ರ ಬಗ್ಗೆ ತುಂಬಾ ಟೇಕ್ ಕೇರ್ ಮಾಡಿದ್ರು. ಹಾಗೆಯೇ ನಾವು ಬರ್ತೀವಿ ಅಂತ ಕೂಡ ಹೇಳಿದ್ರು. ಸೊ ನಮಗೇನು ಅಷ್ಟೊಂದಾಗಿ ಮೇಜರಾಗಿ ಆಗಿಲ್ವಲ್ಲ, ನಾನು ಹೇಳಿದೆ ಪರವಾಗಿಲ್ಲ, ಏನು ಅಲ್ಲಿಂದ ಬರಬೇಕಂತ ಏನಿಲ್ಲ, ತೊಂದರೆ ಇಲ್ಲ, ಆರಾಮಾಗಿ ಇದ್ದಾರೆ ಅಲ್ವಾ ಸದ್ಯಕ್ಕೆ, ಸೊ ಹುಷಾರಾದ್ಮೇಲೆ ಬನ್ನಿ, ತೊಂದರೆ ಇಲ್ಲ ಅಂತ ಈ ರೀತಿಯಾಗಿ ಹೇಳಿದ್ವಿ. ಬಟ್ ಅದೇ ಹೇಳ್ತಾರೆ ಅಲ್ವಾ, ಕೆಲವು ಒಂದೊಂದು ವಿಚಾರಗಳು ನನಗೆ ಬಿಗ್ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ಇದ್ಯಾಕೆ ಹೀಗೆ ಅನ್ನೋ ಥರ. ಸೊ ನಾನೇನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಲಾಸ್ಟ್ ವ್ಲಾಗ್ನಲ್ಲಿ ನಾನು ಹೇಳಿದ್ದೆ, ಕೆಲವೊಬ್ಬರನ್ನ ನಾನು ನಮ್ಮನೆಗೆ ಕರ್ಕೊಳ್ಳಲ್ಲ, ನಮ್ಮನೆ ಹೊಸಲು ಕೂಡ ತುಳಿಬಾರ್ದು ಅವರು ಅಂತ ಅಂದ್ಬಿಟ್ಟು. ನಾನು ನಮ್ಮ ಅತ್ತೆಗೆ ಹೇಳಿರೋ ಮಾತಲ್ಲ ಫ್ರೆಂಡ್ಸ್ ಅದು. ಆ್ಯಂಡ್ ನನ್ನ ಮೈಸೂರಲ್ಲಿ ಏನು ಅತ್ತೆ ಮಾವ ಇದ್ದಾರೆ ಅವ್ರಿಗೂ ಹೇಳಿರೋದಲ್ಲ. ಸೊ ಆ ಥರ ದೊಡ್ಡವ್ರಿಗೆಲ್ಲ ನಾವು ಹೇಳೋಕ್ಕಾಗಲ್ಲ. ಆ್ಯಂಡ್ ಒಬ್ಬೊಬ್ರು ಇದ್ದಾರೆ, ನಾವು ಎಷ್ಟೇ ಏನೇ ಒಳ್ಳೇದು ಮಾಡಿದ್ರು ಕೂಡ, ಆಮೇಲೆ ನಾವು ಎಷ್ಟೇ ಅವರು ಒಳ್ಳೇದಾಗಲಿ ಅಂತ ನಾವು ಬಯಸಿದ್ರು ಕೂಡ, ನಾವು ಅವ್ರಿಗೇನೋ ದೊಡ್ಡ ತಪ್ಪೇ ಮಾಡ್ತಾಯಿದ್ದೀವಿ, ನಾವು ಅವ್ರಿಗೇನೋ ದೊಡ್ಡ ಮೋಸ ಮಾಡ್ತಾಯಿದ್ದೀವಿ ಅನ್ನೋ ಥರ ಅವ್ರಿಗೆ ಅವರೇ ಅಂದ್ಕೊಂಡು ಎಲ್ಲರ ಬಗ್ಗೆನೂ ಮಾತಾಡಿಕೊಂಡು ಕೆಟ್ಟದಾಗಿ ಮಾತಾಡಿಕೊಂಡು ಓಡಾಡ್ತಿದ್ದಾರೆ. ಸೊ ಅಂಥವ್ರಿಗೆ ನಾನು ಆ ಒಂದು ಮಾತನ್ನು ಹೇಳಿದ್ದಿತ್ತು. ಹಾಗೆಯೇ ಅವರಿಂದ ನಮಗೆ ತುಂಬಾ ಬೇಜಾರು ಕೂಡ ಆಗಿದೆ. ಸೊ ಅವರಿಗೆ ಹೇಳಿರೋ ಅಂತಹ ಮಾತು ಅದು. ಸೊ ಅದೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಒಬ್ರಿಗೋಸ್ಕರ ಇಡೀ ಫ್ಯಾಮಿಲಿನ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಸೊ ಒಬ್ಬರನ್ನೇ ಕಳ್ಕೊಂಬಿಡ್ತೀನಿ ಅಷ್ಟೇನೆ. ಅದನ್ನು ಬಿಟ್ಬಿಟ್ಟು ನಾನೇನು ಎಲ್ಲರ ಹತ್ರನೂ ಕೆಟ್ಟವಳಾಗಬೇಕು, ಆಮೇಲೆ ಅವ್ರು ಹೇಳಿದ ಮಾತು ಇವ್ರು ಹೇಳಿದ ಮಾತು ಎಲ್ಲನೂ ತೊಗೋಬೇಕು ಅಂತ ನನಗಿಷ್ಟ ಇಲ್ಲ. ಬೇಕಾದರೆ ನಾನು ಇರೋ ಫ್ಯಾಕ್ಟೇ ಹೇಳ್ಬಿಡ್ತೀನಿ. ನಾನು ಸುಮ್ಮನೆ ಯಾರ ಹತ್ರನೂ ಕೆಟ್ಟವಳಾಗಬೇಕು ಅಂತ ಏನೂ ಇಲ್ಲ ಅಲ್ವಾ. ಸೊ ಅಷ್ಟೇನೆ. ಸೊ ಚಿಕ್ಕ ಹುಡುಗಯಿಂದನೂ ಜೀವನ್ ಬೆಳೆದಿರೋದೆಲ್ಲ ಮೈಸೂರು ಅತ್ತೆ ಮನೆಯಲ್ಲೇ. ಸೊ ಈ ಒಂದು ವಿಷಯನ ನಾನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಹಾಗೆಯೇ ನಮ್ಮ ಅತ್ತೆನ ಯಾಕೆ ನಾನು ನೋಡ್ಕೊಳ್ಳಲ್ಲ, ನಮ್ಮ ಅತ್ತೆನ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೋಬೋದಲ್ವಾ ಅಂತೆಲ್ಲ ನೀವು ಕೇಳ್ತಾಯಿದ್ರಿ. ಸೊ ಅವ್ರ ಮಗನ ಮನೆಯಲ್ಲಿ ಚೆನ್ನಾಗೇ ಇದ್ದಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಚೆನ್ನಾಗೇ ಇದ್ದಾರೆ. ಬಟ್ ಬೇರೆಯವರು ಹಂಗೆ ಹಿಂಗೆ ಅಂತೆಲ್ಲ ಏನೋ ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಬಿಕಾಸ್ ನಮ್ಮ ಹತ್ರ ಅವ್ರು ಈ ಥರ ಅಂತೆಲ್ಲ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಬಟ್ ಬೇರೆಯವ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ ಅಷ್ಟೇನೆ. ಇನ್ನು ಮೈಸೂರತ್ತೆ ಅಂತೂ ಅವ್ರು ಯಾವಾಗಲೂ ನಮಗೆ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ತುಂಬ ಚೆನ್ನಾಗೇ ಇದ್ದಾರೆ. ಸೊ ಇನ್ನು ನಮ್ಮ ಫ್ಯಾಮಿಲಿ ಬಗ್ಗೆ ಆದಷ್ಟು ನಾನು ನನ್ನ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಸುಮಾರು ಜನ ತುಂಬ ದಿನದಿಂದ ನನ್ನ ವ್ಲಾಗ್ನ ನೋಡ್ತಾ ಬಂದಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ನಾನು ಕೂಡ 4-5 ವರ್ಷ ಆಗ್ತಿದೆ ಯೂಟ್ಯೂಬ್ ಚಾನಲ್ ಶುರು ಮಾಡಿಬಿಟ್ಟು. ಏನೋ ಇವಾಗ ಮೊನ್ನೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಲೂ ಏನೂ ಇಲ್ಲ. ಸೊ ನೀವೇ ಏನಾದರೂ ಡೀಟೇಲಾಗಿ ನೋಡಿದರೆ ನನ್ನ ವ್ಲಾಗ್ಸ್ ನಿಮಗೆ ಗೊತ್ತಾಗಿರುತ್ತೆ, ಯಾರು ನಮ್ಮ ಜೊತೆ ಮುಂಚೆಯಿಂದನೂ ಇದ್ದಾರೆ, ಯಾರು ಇವಾಗ ನಮ್ಮ ಜೊತೆ ಸೇರೋದಕ್ಕೆ ಅಂತ ಬರ್ತಾಯಿದ್ದಾರೆ ಅನ್ನೋದು. ನನಗೆ ಆರ್ಟಿಫಿಷಿಯಲಾಗಿ ಇರೋಕ್ಕೆ ಬರೋಲ್ಲ ಫ್ರೆಂಡ್ಸ್. ನಂಗೆ ಕೋಪ ಬಂದರೆ ನಾನು ಕೋಪ ಬಂದಿದೆ ಅಂತಲೇ ತೋರಿಸ್ಕೊಳ್ತೀನಿ. ಹಾಗೆ ನಾನು ಖುಷಿಯಾಗಿರಬೇಕು ಅಂತಂದರೆ ನಾನು ಅಷ್ಟೇ ಚೆನ್ನಾಗಿರ್ತೀನಿ. ಸೊ ನಾನು ಇರೋದೇ ಈ ರೀತಿ, ನಾನೇನೋ ಹೊಸದಾಗಿ ಚೇಂಜ್ ಆಗಬೇಕು ಆ ಥರ ಎಲ್ಲ ನನಗಿಲ್ಲ. ನಂಗೆ ಫೇಕ್ ಆಗೆಲ್ಲ ಆಡೋಕ್ಕೆ ಬರೋಲ್ಲ. ಬೇಕಾದ್ರೆ ಮಾತೇ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀನಿ ನನ್ನ ಪಾಡಿಗೆ ನಾನು. ಬಟ್ ಏನೋ ಆರ್ಟಿಫಿಷಿಯಲಾಗಿ ವಿಡಿಯೋಗೋಸ್ಕರ ಅಂದ್ಬಿಟ್ಟೆಲ್ಲ ನಾನು ಏನೂ ಮಾಡಲ್ಲ. ಹಾಗೆಯೇ ನಮ್ಮ ಅತ್ತೆ ಬಂದಿಲ್ವಾ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರಿ. ನಮ್ಮ ಅತ್ತೆ ಬಂದಿದ್ದರು ಸೋಮವಾರ. ಅವರು ನಾನು ವ್ಲಾಗ್ ಮಾಡ್ಕೊಳ್ತಾ ಇದ್ದೆ, ಆಮೇಲೆ ಅವರೇ ಹೇಳಿದ್ರು, ಇಲ್ಲ ಬೇಡ, ಸುಮ್ಮನೆ ವ್ಲಾಗೆಲ್ಲ ಏನೂ ಮಾಡ್ಕೋಬೇಡ, ನನ್ನನ್ನು ತೋರಿಸ್ಬೇಡ ಅಂತ ಅಂದ್ಬಿಟ್ಟು. ಸೊ ಆ ಥರ ಇದ್ದಾಗ ನಾನು ತೋರ್ಸೋದಕ್ಕೆ ಹೋಗಲ್ಲ ಅಷ್ಟೇನೆ. ಹಾಗೆಯೇ ಅವ್ರು ಬಂದಿದ್ದು ಕೂಡ ತುಂಬಾ ಖುಷಿ ಆಯಿತು. ಬಂದು ಜೀವನ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋದರು. ಇನ್ನು ನಾನು ಯಾರೂ ನಮ್ಮ ಮನೆಗೆ ಬರ್ತಾರೆ, ಜೀವನ ನೋಡ್ಕೊಂಡು ಹೋಗ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಬಟ್ ಶುಕ್ರವಾರ ನನ್ನ ಆಕ್ಸಿಡೆಂಟ್ ಆಗಿದೆ ಅಂತ ವಿಷಯ ತಿಳಿಸಿದ ತಕ್ಷಣ ಮಂಜೋರಮ್ಮ ಅವರಪ್ಪ ಎಲ್ಲರೂ ಬಂದು ಹೋದರು. ಮಂಜೋರಮ್ಮ ಅಪ್ಪ ಅಂದರೆ ನಮ್ಮ ರಾಣಿಯವ್ರ ಅತ್ತೆ ಮಾವ. ಹಾಗೆಯೇ ಆಮೇಲೆ ನಮ್ಮ ಅಜ್ಜಿ ಬಂದರು, ನಮ್ಮ ಶಿವಮಮ್ಮ ಅವ್ರ ಫ್ಯಾಮಿಲಿ ಅವರು, ಅದಾದಮೇಲೆ ನಮ್ಮ ಅತ್ತೆ, ಆಮೇಲೆ ನಮ್ಮ ಅಜ್ಜಿ, ಈ ಥರ ಎಲ್ಲರೂ ಬಂದು ನೋಡ್ಕೊಂಡು ಹೋದಾಗ ನನಗೇನೆ ಓಕೆ ಎಲ್ಲರೂ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಅಂತ ಅನಿಸಿತು. ಸೊ ವಿಷಯ ಕೆಲವ್ರಿಗೆ ತಿಳಿಸಿದ್ದೀವಿ, ಕೆಲವ್ರಿಗೆ ತಿಳಿಸಿಲ್ಲ ಅಂತಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾರೆ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ. ಬಟ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ವಾ ವಿಷಯಗಳು. ಈ ಥರ ಹಿಂಗಾಗಿದೆ ಅಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವುದಾದ್ರೂ.
ಸೊ ಅದೇ ಥರನೇ ನಾನು ಅಂದ್ಕೊಂಡಿದ್ದೆ. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಬಟ್ ತಿಳಿದಷ್ಟು ನಾನು ಮಾತಾಡಿದ್ದೀನಿ. ಆ್ಯಂಡ್ ಜೀವನ ಬಗ್ಗೆ ಕೇಳ್ತಾಯಿದ್ರಿ ಹಿಂಗೆ ಹೇಗೆ ಅಂತ ಅಂದ್ಬಿಟ್ಟು. ಬಟ್ ಇರೋದೇ ಹೇಳ್ಕೊಂಡಿದ್ದೀನಿ. ನನಗೆ ಸುಳ್ಳೆಲ್ಲ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ಬಿಕಾಸ್ ಇದನ್ನು ನನ್ನ ಫ್ಯಾಮಿಲಿ ಕೂಡ ನೋಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ನೋಡ್ತಾರೆ. ಸೊ ಹಾಗಾಗಿ ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಜೀವನ ಚಿಕ್ಕ ಮಗು ಇರುವಾಗಿಂದನೂ ನೋಡ್ಕೊಂಡಿರೋದು ಶೋಭಾತೆ, ಕಾಂತು ಮಾಮ. ಸೊ ಅವರೇ ಬೆಳೆಸಿದ್ದು. ಅವರು ಡಿಪ್ಲೊಮೊ ಮುಗಿಸಿ ಆಲ್ಮೋಸ್ಟ್ ಮದುವೆ ಆಗೋವರೆಗೂ ಜೀವನ ಅವರೇ ನೋಡ್ಕೊಂಡಿದ್ದು. ಸೊ ಮದುವೆ ಮಾಡ್ಕೊಂಡು ಆದಮೇಲೆ ನಾವು ಬೆಂಗಳೂರಿಗೆ ಅಂತ ಬಂದಾಗ, ಅಂದರೆ ಜೀವನ ಕೆಲಸಕ್ಕೆ ಬೆಂಗಳೂರಿಗೆ ಅಂತ ಬಂದಾಗ ಇನ್ನೇನು ನಾವು ಸಪ್ರೇಟಾಗಿ ಯಲಹಂಕಕ್ಕೆ ಹೋಗಿ ಯಲಹಂಕನಲ್ಲಿ ಇದ್ವಿ. ಸೊ ಇಷ್ಟೇನೆ. ಸೊ ಫಸ್ಟಿಂದನೂ ಜೀವನ ಅವ್ರ ಅಮ್ಮನ ಮನೆಯಲ್ಲಿ ಇಲ್ಲ. ಜೀವನ ಅವ್ರ ಅಮ್ಮ ಅಪ್ಪ ಇಬ್ಬರೂ ನೋಡ್ಕೊಂಡಿಲ್ಲ. ಸೊ ಇದೆ, ಇಷ್ಟೇ ಫ್ಯಾಕ್ಟು. ಆ್ಯಂಡ್ ನೀವು ಅವ್ರನ್ನ ನೋಡ್ಕೊಂಡಿಲ್ಲ, ಇವ್ರನ್ನ ನೋಡ್ಕೊಂಡಿಲ್ಲ ಅಂತ ದಯವಿಟ್ಟು ಕಮೆಂಟ್ ಹಾಕಬೇಡಿ. ನಮಗೆ ಒಂದು ನಮ್ಮ ಲೈಫಲ್ಲಿ ಕ್ಲಾರಿಟಿ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಸುಮ್ಮನೆ ಫೇಕಾಗಿ ಏನೇನೋ ಹೇಳ್ಕೊಂಡು ಏನೇನೋ ಮಾತಾಡ್ಕೊಂಡಲ್ಲ ನಂಗೆ ಇಷ್ಟ ಇಲ್ಲ. ಸೊ ಇರೋದನ್ನು ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂತ ಅಂದರೆ ನಿಮ್ಮ ಮನಸ್ಸಲ್ಲಿ ಅದೇನಿದೆ ನೆಗೆಟಿವಿಟಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಡಿ. ಅಷ್ಟೇನೆ, ಇನ್ನೇನು ಹೇಳಲಿ ಅಲ್ವಾ. ಸೊ ಇಷ್ಟ ಫ್ರೆಂಡ್ಸ್, ಇದೊಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು. ಕ್ಲಾರಿಟಿ ಕೊಟ್ಟಿದ್ದೀನಿ. ಹಾಗೆಯೇ ತುಂಬ ಜನ ಪಾಸಿಟಿವ್ ಆಗಿ ಮಾತಾಡಿದ್ದೀರಾ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನೀವೆಲ್ಲರೂ ಎಷ್ಟು ನಮಗೆ ಪ್ರೀತಿ ಕೊಟ್ಟಿದ್ದೀರಾ ಅಂತ. ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಹಾಗೆ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿತ್ತು ಅಂತ ಅಂದರೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಇವಾಗ ನಾನೇನೋ ಅಂತ ಏನೋ ತಿಳ್ಕೊಂಡಿರೋಳು ಅಂತ ಏನಿಲ್ಲ ಅಲ್ವಾ. ಇರೋದನ್ನೇ ಹೇಳಿದ್ರೆ ನಾನು ಕೂಡ ಅರ್ಥ ಮಾಡ್ಕೊಳ್ತೀನಿ. ಬಟ್ ನಮ್ಮ ಲೈಫಲ್ಲೇ ನಮಗೆ ಒಂಥರ ಕ್ವಶನ್ ಮಾರ್ಕ್ ಇದೆ. ಸೊ ಏನೋ ಇದೊಂದು ವಿಷಯನ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜೀವನ ಹತ್ರ ಕೇಳಿದಾಗ, ಸರಿ ಹೇಳು, ಇರೋದೇ ತಾನೇ, ನಡೆದಿರೋದೇ ತಾನೇ, ಅದು ಏನೋ ಸ್ಪೆಷಲಾಗಿ ಹುಟ್ಟಿಸ್ಕೊಂಡಂತೂ ಏನೂ ಹೇಳ್ತಿಲ್ಲ. ನಮ್ಮ ಮಮ್ಮಿ ಡ್ಯಾಡಿನೇ ನನ್ನನ್ನೆಲ್ಲ ನೋಡ್ಕೊಂಡಿದ್ದು. ಸೊ ಇರೋದನ್ನೇ ಹೇಳ್ಕೊಳ್ಳೋದಕ್ಕೇನು, ಅದನ್ನೇ ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ. ನಿಜವಾಗ್ಲೂ ನನಗೆ ಈ ಒಂದು ವಿಷಯ ಹೇಳಬೇಕು. ಯಾರು ಕೂಡ ಅಷ್ಟೇ ಯಾರ್ದೋ ಮಕ್ಕಳನ್ನ ಅಷ್ಟು ವರ್ಷಗಳಿಂದ ನೋಡಿಕೊಂಡು ಪ್ರೀತಿ ಮಾಡಿಕೊಂಡು ಬರೋದಕ್ಕೆ ಚಾನ್ಸೇ ಇಲ್ಲ. ಏನು ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ 1 ವರ್ಷ ನೋಡ್ಕೊಳ್ಬೋದು ಅಷ್ಟೇನೆ. ಬಟ್ ಅವರು ಅಷ್ಟು ಚಿಕ್ಕ ಮಗುವಿಂದ ಹಿಡಿದು ಜೀವನ ಒಂದು ಏಜಿಗೆ ಬರೋ ತನಕನೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋವರೆಗೂ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನನಗೆ ನಿಜವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ ಅವರಿಬ್ಬರು ಕಂಡ್ರೆ. ಹಾಗೆಯೇ ನಾನು ನೋಡಿರೋ ಮಟ್ಟದಲ್ಲಿ ಅವರು ಜೀವನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ಜೀವನ ನೋಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು, ಕಾಂತು ಮಾಮ, ಶೋಭಾ ಅತ್ತೆ. ಸೊ ನಾನು ಇಡೀ ನಮ್ಮ ಫ್ಯಾಮಿಲಿನಲ್ಲಿ ಅವ್ರ ಥರ ಯಾರನ್ನೂ ನೋಡಿ ಇಲ್ಲ. ಆ್ಯಂಡ್ ಅವ್ರನ್ನ ಹೊಗಳಬೇಕು ಅಂತ ಅಲ್ಲ, ಇರೋ ಫ್ಯಾಕ್ಟ್ ಅದು. ಸೊ ಇಷ್ಟೇ, ಇದ್ರ ಬಗ್ಗೆ ಹೇಳಬೇಕಿತ್ತು. ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು. ತಿಂಡಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಟೈಮ್ ಕೂಡ ಆಯಿತು ಅಂತ ಹೇಳಿ ಹೊರಡ್ತೀವಿ ಅಂತ ಇದ್ದರು. ಹೇಗಿದ್ದರೂ ನಮ್ಮ ರಕ್ಷು ಮನೆಯಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಪಾಟ್ನ ಈಸ್ಕೊಂಡು ಬಂದಿದ್ದೆ. ಅದು ಯಾಕೋ ಗೊತ್ತಿಲ್ಲ, ಒಂದು ಕಡೆ ಫುಲ್ ಡ್ರೈ ಆಗ್ತಾಯಿತ್ತು. ಅದನ್ನು ರಕ್ಷುಗೆ ಹೇಳಿದ್ದಕ್ಕೆ ಅದನ್ನು ನಾರ್ಮಲ್ ಒಂದು ಪಾಟಿಗೆ ಹಾಕೊಂಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಪ್ಲ್ಯಾಂಟಿಂಗ್ ಮಾಡ್ತಿದ್ದಾಳೆ. ಸೊ ಕೆಲವ್ರ ಕೈಯಲ್ಲಿ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಮ್ಮ ರಕ್ಷು ಕೈಯಲ್ಲಿ ಗಿಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದೊಂದೇನೋ ನಂಬಿಕೆ ಅಷ್ಟೇನೆ. ಸೊ ಅವಳೇ ಪಾಟ್ ತೊಗೊಂಡು ಆಮೇಲೆ ಅದೇನು ಒಣಗೋಗಿದೆ ಅಲ್ವಾ ಗಿಡ, ಅದನ್ನೆಲ್ಲ ತೆಗ್ದಾಕಿ ನೀಟಾಗಿ ಗಿಡನ ನೆಡ್ತಾ ಇದ್ದಾಳೆ. ಬಾಯ್. ನಾನು ಅಲ್ಲಿ ಹೋಗ್ಬರ್ತೀನಿ. ಅಬ್ಬಾ ನೆನ್ಸುತ್ತಿದ್ದ ಬಾಳೆ ಹಿಡ್ಕೊಮ್ಮ, ನೀನು ಹೇಳ್ಬಿಟ್ಟೆ ಬಲ್ಲದೀವ. ಹುಷಾರು ನೋಡ್ಕೊ.
ಕವರ್ ಎಲ್ಲ ಐತೆ ನೋಡ್ಕೊಳ್ಳೆ. ಬಾ ಅಪ್ಪು. ಅಪ್ಪು ಪ್ಲಾಂಟ್ ಸ್ಟ್ರಾಬೆರಿ. ಚಿನ್ನು, ಹ್ಞೂ ಗಾಡಿ ಬರ್ತೈತಿಲ್ಲ. ಬಾಯ್ ಅಣ್ಣ. ಓಕೆ ಬಾಯ್. ರಕ್ಷು ಮತ್ತು ಅಮ್ಮ ಹೋಗೋವಾಗ ಅಪ್ಪು ಸ್ವಲ್ಪ ಹಠ ಮಾಡ್ತಾಯಿದ್ದ, ನಾನು ಬರ್ತೀನಿ ಅಂತ. ಯೂಶ್ವಲಾಗಿ ಮಕ್ಕಳೆಲ್ಲ ಹಾಗೆ ಹಠ ಮಾಡೋದಲ್ವ, ಯಾರಾದರೂ ಮನೆಗೆ ಬಂದು ನೆಂಟರು ವಾಪಸ್ ಹೋಗೋವಾಗ ಒಂದು ಸ್ವಲ್ಪ ಹಠ ಮಾಡೋದು ಜಾಸ್ತಿನೇ. ಹಾಗೆಯೇ ರಕ್ಷು ನನ್ನ ಮೇಲ್ಗಡೆ ಏನು ಒಂದು ಬೇಸನಲ್ಲಿ ಲೋಟಸ್ ಥರದ್ದು ಒಂದು ಏನು ಗಿಡ ಹಾಕಿದ್ದೆ, ಅದು ಬೇಕು ಅಂತ ಹೇಳಿದ್ಲು. ಸೊ ನಾನು ಅಲ್ಲಿಂದ ತೊಗೊಂಡು ಬಂದಿದ್ದೆ, ಅದೇನೋ ಮನೆಯಲ್ಲಿ ಅದು ಒಣಗೋಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ಲು. ಹಾಗೆಯೇ ನಾನು ನರ್ಸರಿಯಿಂದ ಒಂದಷ್ಟು ತೊಗೊಂಡು ಬಂದು ಹಾಕಿದ್ದು, ಪಕ್ಕನೇ ಚಿಕ್ಕದಾಗಿ ಸಸಿ ಕೂಡ ಬಿಟ್ಟಿತ್ತು, ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾಳೆ. ಸೊ ತುಂಬಾ ಖುಷಿಯಾಯಿತು ನಮ್ಮ ಅಜ್ಜಿ ಹಾಗೆಯೇ ರಕ್ಷು ಬಂದು ಜೀವನ ಮಾತಾಡಿಸ್ಕೊಂಡು ಹೋಗಿದ್ದು. ಹಾಗೆಯೇ ನಮ್ಮ ಅತ್ತೆ ಬಂದಿದ್ದರಿಂದ ನಾನೇನು ವ್ಲಾಗ್ ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ಆಫ್ ಸಮ್ ರೀಸನ್ಸ್. ಅವ್ರಿಗೂ ಕೂಡ ಅದು ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಇಷ್ಟ ಇತ್ತು ಅಂದರೆ ನಾನು ವ್ಲಾಗ್ ಮಾಡ್ಕೊಳ್ತೀನಿ ಅಷ್ಟೇನೆ, ಆಮೇಲೆ ಅವ್ರ ಮುಖನ ತೋರಿಸ್ತೀನಿ, ಇಲ್ಲಾಂದರೆ ನಾನು ಏನೂ ವ್ಲಾಗ್ ಮಾಡ್ಕೊಳ್ಳಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.